ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಚಿನ್ನಯ್ಯನಿಗೆ ಅರ್ಧ ದಿನ ಕೋರ್ಟ್ ಕಟಾಪ್ ಅಂದ್ರೆ ಕಲಾಪದ ಒಂದು ಮೀಸಲು ಅರ್ಧ ದಿನ ಕೊಡ್ತಾ ಇರುವಂತದ್ದು. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಚಿನ್ನಯ್ಯನಿಗೆ ಅರ್ಧ ದಿನ ಕೋರ್ಟ್ ಕಲಾಪ ಮೀಸಲು. ಕಲಾಪದಲ್ಲಿ ಬುರುಡೆ ಪ್ರಕರಣದ ಬಗ್ಗೆ ಹೇಳಿಕೆ ದಾಖಲು. ಅರ್ಧ ದಿನ ಬೆಳ್ತಂಗಡಿ ಕೋರ್ಟ್ನಿಂದ ಸಮಯ ಮೀಸಲು. ಮಧ್ಯಾಹ್ನ 12ರಿಂದ ಸಂಜೆ 6 ಗಂಟೆಯವರೆಗೆ ಸಮಯ ನಿಗದಿ. ಆರೋಪಿ ಮಂಡ್ಯದ ಚಿನ್ನಯ್ಯನಿಂದ ಹೇಳಿಕೆ ದಾಖಲು. ಸಂಪೂರ್ಣ ಮರು ಹೇಳಿಕೆಯನ್ನ ನೀಡಲಿರುವಂತಹ ಚಿನ್ನಯ್ಯನ ಒಂದು ವಿಚಾರ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಚಿನ್ನಯ್ಯ ಶತಾಯಗತಾಯ ಈ ಕೇಸ್ನಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಚಿನ್ನಯ್ಯನನ್ನ ಪಾತ್ರಧಾರಿಯನ್ನಾಗಿ ಮಾಡಿ ಸೂತ್ರಧಾರಿಯನ್ನಾಗಿ ಸಾಕಷ್ಟು ಜನ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಬಲಿ ಕುರಿಯನ್ನ ಮಾಡಿರುವಂತಹ ಚಿನ್ನಯ್ಯನಿಗೆ ಕೋರ್ಟ್ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಕೋರ್ಟ್ ಅರ್ಧ ದಿನ ಅಂತ ಚಿನ್ನಯ್ಯನಿಗೆ ಮೀಸಲಿಡ್ತಾ ಇದೆ. ಎಸ್ ವೀಕ್ಷಕರೇ, ಬುರುಡೆ ಗ್ಯಾಂಗ್, ಬುರುಡೆ ಪ್ರಕರಣ ಇದೆಯಲ್ಲ, ಧರ್ಮಸ್ಥಳ ಕೊಲೆ ಕೇಸ್, ಧರ್ಮಸ್ಥಳ ಸರಣಿ ಹತ್ಯೆ, ಧರ್ಮಸ್ಥಳದಲ್ಲಿ ಬ್ರೂಟಲ್ ಮರ್ಡರ್, ಧರ್ಮಸ್ಥಳದಲ್ಲಿ ಸರಣಿಯಾಗಿ ಸಾಯಿಸಲಾಗಿದೆ. ಈ ಸುದ್ದಿ ಅಲ್ಲ ಬರೀ ಕರ್ನಾಟಕದಲ್ಲ, ಭಾರತವೂ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದನ ಮಾಡಿರುವಂತಹ ಕೇಸ್ ಇದು. ಕೋರ್ಟ್ ಇದಕ್ಕೋಸ್ಕರ ಅರ್ಧ ದಿನ ಮೀಸಲಾಗಿಟ್ಟಿದೆ. ಅಂದ್ರೆ ಕೋರ್ಟ್ ಇದಕ್ಕೆ ಮಧ್ಯಾಹ್ನ 12ರಿಂದ ಸಾಯಂಕಾಲ 6 ಗಂಟೆಯವರೆಗೂ ಕೂಡ ಹೇಳಿಕೆಗಳನ್ನ ದಾಖಲೆ ಮಾಡಿಕೊಳ್ಳುತ್ತಾ ಇದೆ. ಚಿನ್ನಯ್ಯ ಅರ್ಧ ದಿನ ಕೋರ್ಟಲ್ಲಿ ಕುತ್ಕೋಬೇಕು, ಎಲ್ಲ ವಿಚಾರಗಳನ್ನ ಹೇಳಬೇಕು. ಕಲಾಪದಲ್ಲಿ ಬುರುಡೆ ಪ್ರಕರಣದ ಬಗ್ಗೆ ಹೇಳಿಕೆಯನ್ನ ದಾಖಲು ಮಾಡಲಾಗ್ತಾ ಇರುವಂತದ್ದು. ಅರ್ಧ ದಿನ ಬೆಳ್ತಂಗಡಿಯ ಕೋರ್ಟ್ನಿಂದ ಸಮಯ ಮೀಸಲು ಇಡುವಂತಹ ಕೆಲಸ ನಡೀತಾ ಇದೆ. ಚಿನ್ನಯ್ಯ ಅರೆಸ್ಟ್ ಆಗ್ನಾಗಿಂದಲೂ ಕೂಡ ಒಂದೊಂದು ಕತೆ ಹೇಳುತ್ತಾ ಇದ್ದಾನೆ. ಈಗ ಅವನಿಗೆ ಬುದ್ಧಿ ಬಂದಿದೆ. ಅಯ್ಯಪ್ಪ, ನಾನ್ ಬಲಿ ಕುರಿ ಆಗ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡಿ, ನನಗೆ ಶಿಕ್ಷೆ ಕೊಡಬೇಡಿ ಅಂತ. ಇವತ್ತು ಇದೇ ವಿಚಾರವನ್ನ ಹೇಳ್ತೀನಿ ನಾನು. ಚಿನ್ನಯ್ಯನ ಬ್ಯಾಂಕ್ ಅಕೌಂಟ್ನಲ್ಲಿ ಹಂಗೆ ಹಿಂಗೆ ನೋಡಿ ಅಳದು ತೂಗಿ ನೋಡಿದ್ರೆ 3 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ಇಲ್ಲ. ಜಸ್ಟ್ 3 ಲ್ಯಾಕ್ಗೋಸ್ಕರ ಒಂದು ಊರಿನ ಕರ್ನಾಟಕದ ಮರ್ಯಾದೆ ತೆಗೆದ್ಬಿಟ್ನ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಅರ್ಧ ದಿನ ಬೆಳ್ತಂಗಡಿ ಕೋರ್ಟ್ನಿಂದ ಸಮಯವನ್ನು ಮೀಸಲಿಡ್ತಾ ಇದ್ದಾರೆ. ಇನ್ನು ಚಿನ್ನಯ್ಯಗೆ ಸಂಬಂಧಪಟ್ಟಂತೆ ಚಿನ್ನಯ್ಯನ ನೆಂಟರು, ಇಷ್ಟರು, ಬಂಧು ಬಳಗ, ಸ್ನೇಹಿತರು ಎಲ್ಲರ ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ಚೆಕ್ ಮಾಡಲಾಗ್ತಾ ಇರುವಂತದ್ದು. ಆತನ ಹೆಂಡತಿ ಮಲ್ಲಿಕಾ ಅವರ ಅಕೌಂಟು ಕೂಡ ಎಷ್ಟು ಜನ ಬಂದ್ರು, ಎಷ್ಟು ಜನ ದುಡ್ಡು ಹಾಕಿದ್ದಾರೆ ಅಂತ ಹೇಳಿ SIT ತನಿಖಾ ತಂಡ ವಿಚಾರಣೆಯನ್ನ ಮಾಡ್ತಾ ಇದೆ, ಹುಡುಕ್ತಾ ಇದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ಕಾದು ನೋಡಬೇಕಾಗಿದೆ. ದಿನ ಮರು ಹೇಳಿಕೆಯನ್ನ ಕೊಡಬೇಕು. ಯಾರು? ಚಿನ್ನಯ್ಯ ಮರು ಹೇಳಿಕೆಯನ್ನ ಕೊಡಬೇಕು. ಆತನ ಹೇಳಿಕೆಗಳು ಎಲ್ಲೂ ವಕ್ರ ಆಗಬಾರ್ದು. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ತಿಮಾ ನೋಡಿ ದಿನಕ್ಕೊಂದು ವಿಡಿಯೋವನ್ನು ಬಿಡ್ತಾ ಇದ್ದಾರೆ. 2023 ನೀ ಹಂಗೆ ಹೇಳಿದ್ದೆ, ಇದ್ಯಾವ್ದಿದು ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗೆಲ್ಲದಕ್ಕೂ ಆತ ಉತ್ತರವನ್ನ ನೀಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.